ಎಲ್ಲಾ ಪರಿಸರ ಸಮಸ್ಯೆಗಳನ್ನು ತಿಳಿದುಕೊಳ್ಳಲು ಮತ್ತು ಪರಿಹರಿಸಲು ಆಚರಿಸಲಾಗುತ್ತದೆ. ಇದನ್ನು ಪರಿಸರ ದಿನ ಅಥವಾ ವರ್ल्ड एनवायरनमेंट डे ಎಂದು ಕರೆಯುತ್ತಾರೆ. पर्यावरण मुख्यतः दो प्रकार का होता है, प्राकृतिक एवं मानव निर्मित. ಪರಿಸರ ವಿಶ್ವ ಪರಿಸರ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೇವೆ. ಈ ವರ್ಷ ಇನ್ನೂ ಅತ್ಯುತ್ತಮವಾಗಿ ಬಹಳ ವಿಜೃಂಭಣೆಯಿಂದ ನಮ್ಮ APS ಸಂಸ್ಥೆಯಲ್ಲಿ ಈ ಒಂದು ವಿಶ್ವ ಸಂಸ್ಥೆ ಪರಿಸರ ದಿನಾಚರಣೆಯನ್ನು ನಡೆಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಅತ್ಯುತ್ತಮವಾಗಿ ಎಲ್ಲ ಶಿಕ್ಷಕರ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಎಲ್ಲ ಪುಟಾಣಿ ಮಕ್ಕಳಿಗೆ ನನ್ನ ನೆಚ್ಚಿನ ಈ ಒಂದು ಶುಭಾಶಯಗಳನ್ನು ಕೊಡ್ತಾ, ಈ ಮುಖ್ಯವಾಗಿ ಏನಪ್ಪ ಅಂದರೆ ಪರಿಸರ ದಿನಾಚರಣೆ ನಾವು ಪರಿಸರವನ್ನು ರಕ್ಷಣೆ ಮಾಡಬೇಕು. ನೀವು ಪ್ರತಿಯೊಬ್ಬರು ಒಂದು ಗಿಡ ಮನೆಯಲ್ಲಿ ನೆಟ್ಟರೆ ಊರಿಗೊಂದು ಮನೆಗೊಂದು ಗಿಡ ಊರಿಗೊಂದು ವನ ಅಂತ ಹೇಳ್ತಾರೆ. ಆದ್ದರಿಂದ ನೀವು ಪ್ರತಿ ವರ್ಷ ನಾವು ಜೂನ್ 5ನೇ ತಾರೀಕು ಈ ಒಂದು ಪರಿಸರ ದಿನಾಚರಣೆಯನ್ನು ಆಚರಿಸ್ತೀವಿ. 1974ರಲ್ಲಿ ಪ್ರಥಮವಾಗಿ ಈ ಒಂದು ದಿನಾಚರಣೆಯನ್ನು ಸರ್ಕಾರ ಜಾರಿಗೆ ತರ್ತದೆ. ಅದೇ ರೀತಿ ನಾವು ಈ ನಮ್ಮ ಪರಿಸರ ದಿನಾಚರಣೆ ನಮ್ಮ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಮ್ಮ APS ವಿದ್ಯಾಸಂಸ್ಥೆಯು ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಂಡಿದೆ. ಹಾಗೂ ಜಾಥಾದೊಂದಿಗೆ ನಾನು ನೋಡಿದಾಗ ತುಂಬಾ ವಿದ್ಯಾರ್ಥಿನಿಯರು ಜಾಥಾದಲ್ಲಿ ಪರಿಸರ ಮಾಲಿನ್ಯದ ಬಗ್ಗೆ ತಮ್ಮ ಘೋಷಣೆಗಳನ್ನು ಕೂಗುತ್ತಾ ಎಲ್ಲ ಪೋಷಕ ಬಂಧುಗಳಿಗೂ ಹಾಗೂ ಸಾರ್ವಜನಿಕ ಬಂಧುಗಳಿಗೂ ಈ ದಿವಸ ಒಂದು ಉಪಯುಕ್ತವಾದ ಪರಿಸರ ಹೇಗೆ ಹದಗೆಟ್ಟಿದೆ, ಕಲುಷಿತವಾಗಿದೆ ಅನ್ನೋದ್ರ ಬಗ್ಗೆ ನಮ್ಮ ನಿಜವಾಗ್ಲೂ ಹೇಳಬೇಕಂದ್ರೆ ವಿದ್ಯಾಸಂಸ್ಥೆಯವರು ಹಾಗೆ So last May month you have seen 15 days very hot. Hot means very hot. It was around 38 to 40 degrees Celsius. Okay. Why this is? Because of nowadays everywhere technology, apartments, layouts and the extensions of roads. Big roads they are doing. Okay, let them do. But what is the thing? Parallelly we should grow the trees also. They are cutting the trees and making the roads, that is secondary. At least 100 trees they are cutting, at least 50 trees the government should take initiative to plant that. And you should people in the future fight for that. Okay, say they made one song. That song is telling about the message of the go buy to plastic. Okay, did you hear the song in this song? It is telling about the plastic, avoid plastic. Okay, already last year and all we have told what are the things you should do. You should separate the waste in your. My heartfelt gratitude to each and every one of you for gracing our World Environment Day celebration with your presence. Today has been a day filled with inspiration, awareness and a shared commitment